ಸುಂದ್ರಪಾಳ್ಯ ಗ್ರೀನ್ವುಡ್ಸ್ ಇಂಟರ್ನ್ಯಾಷನಲ್ ಶಾಲೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸತತ 3ನೇ ಬಾರಿಗೆ 100% ಫಲಿತಾಂಶ. ಅತಿ ಹೆಚ್ಚು ಅಂಕ ಗಳಿಸಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಅಭಿನಂದಿಸಿದ ಶಾಲಾ ಆಡಳಿತ ಮಂಡಳಿ. ಸುಂದ್ರಪಾಳ್ಯ ಗ್ರೀನ್ವುಡ್ಸ್ ಇಂಟರ್ನ್ಯಾಷನಲ್ ಶಾಲೆಯು ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅಭೂತಪೂರ್ವ ಸಾಧನೆ ಮಾಡಿದ್ದು, ಶಾಲೆಯು ಸತತ 3ನೇ ಬಾರಿಗೆ 100% ಅತ್ಯುತ್ತಮ ಫಲಿತಾಂಶವನ್ನ ದಾಖಲಿಸಿದೆ. ಶಾಲೆಯ ಈ ಯಶಸ್ಸಿನ ಹಿನ್ನೆಲೆಯಲ್ಲಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಶಾಲೆಗೆ ಕೀರ್ತಿ ತಂದ ಸಾಧಕ ವಿದ್ಯಾರ್ಥಿಗಳನ್ನ ಶಾಲಾ ಆಡಳಿತ ಮಂಡಳಿಯು ಪ್ರೀತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ರಚಿತಶ್ರೀ 625 ಅಂಕಗಳಿಗೆ 612 ಅಂಕ ಪಡೆದು ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಇನ್ನು ಚಂದನ ಮತ್ತು ತೇಜಸ್ವಿನಿ 605 ಅಂಕಗಳನ್ನು ಪಡೆದು ಶಾಲೆಗೆ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಜೊತೆಗೆ ಅನ್ಸಿಕಾ 601 ಅಂಕಗಳನ್ನು ಪಡೆದು ಶಾಲೆಗೆ ತೃತೀಯ ಸ್ಥಾನವನ್ನ ಪಡೆದಿದ್ದಾರೆ. ಈ ವೇಳೆ ಮುಖ್ಯ ಶಿಕ್ಷಕ ಶ್ರೀನಿವಾಸ್ ಮಾತನಾಡಿ, ವಿದ್ಯಾರ್ಥಿಗಳ ನಿರಂತರ ಶ್ರಮ, ಶಿಕ್ಷಕರ ಅತ್ಯುತ್ತಮ ಮಾರ್ಗದರ್ಶನ ಹಾಗೂ ಪೋಷಕರ ಸಹಕಾರವೇ ಈ ಸತತ ಯಶಸ್ಸಿಗೆ ಕಾರಣ. ನಮ್ಮ ಶಾಲೆಯ ಮಕ್ಕಳು ಮರು ಮೌಲ್ಯಮಾಪನದಲ್ಲೂ ಕೂಡ ಹೆಚ್ಚಿನ ಅಂಕ ಗಳಿಸಿರುವುದು ನಮ್ಮ ಹೆಮ್ಮೆಯನ್ನ ಮತ್ತಷ್ಟು ಹೆಚ್ಚಿಸಿದೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದರು. ಇನ್ನು ಶಾಲೆಯ ಪ್ರಾಂಶುಪಾಲರಾದ ನಿರ್ಮಲರವರು ಮಾತನಾಡಿ, ಈ ಬಾರಿಯ ಫಲಿತಾಂಶದಲ್ಲಿ ಅಂಕಗಳಲ್ಲಿ ವ್ಯತ್ಯಾಸ ಕಂಡು ಬಂದಿದ್ದು ಮರು ಮೌಲ್ಯಮಾಪನಕ್ಕೆ ಮನವಿ ಸಲ್ಲಿಸಲಾಗಿತ್ತು. ಇತ್ತೀಚೆಗೆ ಪ್ರಕಟವಾದ ಮರು ಮೌಲ್ಯಮಾಪನದ ಫಲಿತಾಂಶದಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಹೆಚ್ಚಿನ ಅಂಕಗಳು ಲಭಿಸಿವೆ. ಇದು ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ಸಿಕ್ಕ ಫಲವೆಂದರು. ಈ ಸಂದರ್ಭದಲ್ಲಿ ಶಾಲೆಯ ಕಾರ್ಯದರ್ಶಿ ಹರಿಕೃಷ್ಣ ಸೇರಿದಂತೆ ಸಹ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಪೋಷಕರು ಇದ್ದರು. Good morning to one and all. Myself Rachita. As I completed my grade 10th in Greenwich International School in Sunder, I secured 612 marks out of 620. I'm really thankful for the management, teachers for giving the more support. Because of them, I scored 612. If not, I would not. So I'm really grateful for the teachers and management. I hope our next batch secures more than us. Thank you. Myself Chandana, and I completed my 10th standard in Greenwich International School, and I secured 605 in my board exams. This is all about my hard work, our teachers' dedication, my parents' support. So I thank all the teachers for their dedication. They gave good coaching, good guidelines. Management used to be with us till 8:30 at night. So I thank our management for giving us good environment to study, and all our subject teachers invested much time on us in our education. So I thank everyone for supporting me and encouraging me. Thank you. I am Tejasvi MK. I have completed my 10th standard in this school, Greenwich International School, Sunder. I have took 605 marks out of 625, and all I could say is I should thank my management, Hari sir, Narayan sir, Kishore sir, Srinivas sir, and principal ma'am, and my class teacher Jaitra ma'am, and also my subject teachers, Hindi sir, Kishore sir, Vasant sir, and Math Srinivas sir, and all my teachers who have supported me and guided me throughout the year. Thank you for everything. ನನ್ನ ಮಗಳು 625ಕ್ಕೆ ಈ ವರ್ಷದಲ್ಲಿ 612 ಮಾರ್ಕ್ಸ್ ಬಂದಿದೆ. ಮೊದಲನೇ ಇದರಲ್ಲಿ ವ್ಯಾಲ್ಯೂಯೇಷನ್ ಅಲ್ಲಿ 607 ಮಾರ್ಕ್ಸ್ ಬಂದಿತ್ತು. ಆಮೇಲೆ ರಿವ್ಯಾಲ್ಯೂಯೇಷನ್ ಹಾಕಿದ್ಮೇಲೆ ಅದು 612 ಮಾರ್ಕ್ಸ್ ಮತ್ತೆ ರೈಸ್ ಆಗಿದೆ. ಅದು ಹಿಂದಿಯಲ್ಲಿ 100ಕ್ಕೆ 95 ಮಾರ್ಕ್ಸ್ ಬಂದಿತ್ತು. ಆಮೇಲೆ ಹರಿ ಸರ್ ಇಟ್ಕೊಂಡು ರಿವ್ಯಾಲ್ಯೂಯೇಷನ್ ಹಾಕಿ ಬರುತ್ತೆ ಅಂತ ಹೇಳಿದ್ರು. ಆಮೇಲೆ ಸರಿ ಅಂತ ಸರ್ ಸಪೋರ್ಟ್ ಮಾಡಿದ್ರು. ಮತ್ತೆ ರಿವ್ಯಾಲ್ಯೂಯೇಷನ್ ಹಾಕಿದ್ಮೇಲೆ 4 ಮಾರ್ಕ್ಸ್ ಇನ್ಕ್ರೀಸ್ ಆಗಿದೆ. ಆಮೇಲೆ ಸೋಷಿಯಲ್ ಅಲ್ಲಿ 98 ಮಾರ್ಕ್ಸ್ ಬಂದಿತ್ತು. ಅದನ್ನು ನಾವು ರಿವ್ಯಾಲ್ಯೂಯೇಷನ್ ಹಾಕಿದ್ವಿ. ಅದರಿಂದ 1 ಮಾರ್ಕ್ಸ್ ಬಂತು. ಅದರಿಂದ 5 ಮಾರ್ಕ್ಸ್ ಇನ್ಕ್ರೀಸ್ ಆಯ್ತು. ಈ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನೈಟ್ ಕ್ಲಾಸಸ್ಗೆ ಬರಕ್ ಆಗ್ತಾ ಇಲ್ಲ ಅನ್ನೋವಾಗ ಆ ಟೈಮಲ್ಲಿ ಪಾಪ ಸರ್, ಹರಿ ಸರ್ ಕರ್ಕೊಂಡ್ಬಂದು ಬಿಡ್ತಾ ಇದ್ರು. ತುಂಬಾ ಮ್ಯಾನೇಜ್ಮೆಂಟ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೆ ಟೀಚರ್ಸ್ ಇದ್ದಾರೆ. ಕನ್ನಡ, ಇಂಗ್ಲಿಷು, ಪ್ರತಿಯೊಂದು ಸಬ್ಜೆಕ್ಟ್ಗೂ ಒಳ್ಳೆ ಟೀಚರ್ಸ್ ಇದ್ದಾರೆ. ಚೆನ್ನಾಗಿ ಪಾಠ ಮಾಡ್ತಾರೆ. ಅದು ಮಕ್ಕಳನ್ನ ಕಲಿಯೋದ್ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಸ್ಕೂಲಲ್ಲಿ ತುಂಬಾ ಸಪೋರ್ಟ್ ಇದೆ ಟೀಚರ್ಸ್ ಇಂದ. ನಮಸ್ಕಾರ. ಗ್ರೀನ್ವುಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್, ಸುಂದರಪಾಳ್ಯ, KF ತಾಲೂಕು. ಈ ಶಾಲೆಯಲ್ಲಿ SSLC ವಾರ್ಷಿಕ ಪರೀಕ್ಷೆ ಫಲಿತಾಂಶ ವಿಶ್ಲೇಷಣೆ ಮಾಡಬೇಕು ಅಂತ ಇವತ್ತು ಈ ಒಂದು ಪತ್ರಿಕಾ ಮಾಧ್ಯಮವನ್ನು ಕರೆದಿದ್ದೀವಿ. 2025-26ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆ ಫಲಿತಾಂಶ ಪ್ರಕಟಗೊಂಡಿದ್ದು, ಇದರಲ್ಲಿ ನಮ್ಮ ಶಾಲೆಯಿಂದ 39 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಭಾಗವಹಿಸಿದ್ರು. ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ 100% ಫಲಿತಾಂಶ ಅಂತಕ್ಕಂಥದ್ದು ಬಂದಿದೆ. ಇದು ಸತತ 3ನೇ ವರ್ಷ ನಮಗೆ ಶಾಲೆ ಪ್ರಾರಂಭ ಆದಾಗಿಂದ 3ನೇ ವರ್ಷ
ಕಂಟಿನ್ಯೂಸ್ ಆಗಿ 100ರಷ್ಟು ಫಲಿತಾಂಶ ಬಂದಿದೆ. ಇದೊಂದು ಹೆಮ್ಮೆಯ ವಿಚಾರ. ಅವ್ರ ಜೊತೆಗೆ 39 ವಿದ್ಯಾರ್ಥಿಗಳಲ್ಲಿ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ 4 ವಿದ್ಯಾರ್ಥಿಗಳು ಅಂತಕ್ಕಂಥದ್ದು ಇದ್ದಾರೆ. ಮತ್ತು ಡಿಸ್ಟಿಂಕ್ಷನ್ ಅಂತಕ್ಕಂಥದ್ದು 17 ವಿದ್ಯಾರ್ಥಿಗಳು ಅಂತಕ್ಕಂಥ ಪಡ್ಕೊಂಡವ್ರೆ. 20 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಅಂತಕ್ಕಂಥದ್ದು, 2 ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ ಅಂತಕ್ಕಂಥ ಪಡ್ಕೊಂಡು ಈ ಶಾಲೆಗೆ ಕೀರ್ತಿ ಅಂತಕ್ಕಂಥದ್ದು ತಂದವ್ರೆ. 612 ಅಂಕಗಳಂತಕ್ಕಂಥದ್ದು ರಚಿತಾಶ್ರೀ ಸುಮಾ ಅಂತಕ್ಕಂಥ ಪೋಷಕರ ಮಗಳು ರಚಿತಾಶ್ರೀ ಅಂತಕ್ಕಂಥ 600 ಅಂಕಗಳಂತಕ್ಕಂಥ ಪಡ್ಕೊಂಡು ಈ ಶಾಲೆಗೆ ಟಾಪರ್ ಅಂತಕ್ಕಂಥ ಆಗವಳೆ. ಮತ್ತು ಸೆಕೆಂಡ್ ಆಗಿ ತೇಜಸ್ವಿ ಕೃಷ್ಣಯ್ಯ ಅವ್ರ ಮಗಳು, ಇವರು 605 ಅಂಕಗಳಂತಕ್ಕಂಥ ಪಡ್ಕೊಂಡು ಸೆಕೆಂಡ್ ಪ್ಲೇಸ್ ಅಂತಕ್ಕಂಥ ಪಡ್ಕೊಂಡವ್ರೆ. ಮತ್ತು ಅದೇ ರೀತಿ ಸೇಮ್ ಸೆಕೆಂಡ್ ಪ್ಲೇಸ್ ಅಂತಕ್ಕಂಥದ್ದು ಕುಮಾರಿ ಚಂದನ ಅಂತಕ್ಕಂಥದ್ದು ಗಂಗಿರೆಡ್ಡಿ ಅವರು ಮತ್ತು ಗೀತಾ ಅವರ ಮಗಳಾಗಿರ್ತಕ್ಕಂಥ ಚಂದನ ಅವರು 605 ಅಂಕಗಳಂತ ಪಡ್ಕೊಂಡವ್ರೆ. ಮತ್ತು ಅಶ್ವಥ್ ನಾಯ್ಡು ಅವರ ಮಗಳಾಗಿರ್ತಕ್ಕಂಥ ಅನ್ಸಿಕಾ ಅವರು 601 ಅಂಕಗಳಂತಕ್ಕಂಥ ಪಡ್ಕೊಂಡವ್ರೆ. ಈ 4 ವಿದ್ಯಾರ್ಥಿಗಳು 600ಕ್ಕಿಂತ ಹೆಚ್ಚು ಅಂಕಗಳಂತ ಪಡ್ಕೊಂಡವ್ರೆ. ಸುಮಾರು 500ಕ್ಕಿಂತ ಹೆಚ್ಚು 19 ವಿದ್ಯಾರ್ಥಿಗಳಂತಕ್ಕಂಥದ್ದು ಪಡ್ಕೊಂಡವ್ರೆ. ಎಲ್ರಿಗೂ ಸಹ ಈ ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆ ಪರವಾಗಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ್ ಸರ್ ಪರವಾಗಿ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹರಿಕೃಷ್ಣ ಪರವಾಗಿ, ಪ್ರಾಂಶುಪಾಲರಾಗಿರ್ತಕ್ಕಂಥ ನಿರ್ಮಲಾ ಮೇಡಮ್ ಅವರು, ಎಲ್ಲ ನಮ್ಮ ಸಿಬ್ಬಂದಿ ಪರವಾಗಿ ಆ ಒಂದು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಅಭಿನಂದನೆಗಳಂತಕ್ಕಂಥ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಶಾಲೆ ಅಂತಕ್ಕಂಥದ್ದು ಇದು SSLC 3ನೇ ಬ್ಯಾಚ್ ಅಂತಕ್ಕಂಥ ಆಗಿದೆ. ಪ್ರತಿ ಬ್ಯಾಚಲ್ಲೂ ಸಹ ನಾವು 100% ಫಲಿತಾಂಶ ಅಂತಕ್ಕಂಥ ಕೊಟ್ಟಿದ್ದೀವಿ. ಗ್ರಾಮೀಣ ಪ್ರದೇಶದಲ್ಲಿ ಒಂದು ಗುಣಮಟ್ಟ ಶಿಕ್ಷಣ ಅಂತಕ್ಕಂಥದ್ದು ಈ ಶಾಲೆಯಲ್ಲಿ ಕೊಡ್ತಾ ಬಂದಿದ್ದೀವಿ. ಕಳೆದ ಸಾಲನ್ನು 100% ರಿಸಲ್ಟು ಸುಮಾರು 619 ಹೈಯೆಸ್ಟ್ ಮಾರ್ಕ್ಸ್ ಅಂತಕ್ಕಂಥ ಬಂದಿತ್ತು. ಈ ವರ್ಷವೂ ಸಹ 612 ಅಂಕಗಳಂತಕ್ಕಂಥ ಗಳಿಸವ್ರೆ. ಮುಂದೆನೂ ಸಹ ಈ ರೀತಿ ನಮ್ಮ ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಅಂತಕ್ಕಂಥದ್ದನ್ನು ಕೊಡ್ತೀವಿ ಅಂತಕ್ಕಂಥದ್ದು ಈ ಮುಖಾಂತರ ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಇಷ್ಟೆಲ್ಲ ಫಲಿತಾಂಶಕ್ಕೆ ಬರೋಕ್ಕೆ ಕಾರಣಕರ್ತರು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು, ಆಡಳಿತ ಮಂಡಳಿ, ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೂ ಈ ಒಂದು ಶ್ರೇಯಸ್ ಅಂತಕ್ಕಂಥದ್ದು ನಾನು ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಇನ್ನಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಿಂದ ರ್ಯಾಂಕ್ಗಳಂತಕ್ಕಂಥದ್ದು ಗಳಿಸಲಿ ಅಂತಕ್ಕಂಥದ್ದು ನಮ್ಮ ಒಂದು ಆಶಯವಾಗಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ಜಿಲ್ಲಾ ಅಥವಾ ರಾಜ್ಯ ಮಟ್ಟದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಕೊಡ್ತೀವಿ ಅಂತಕ್ಕಂಥದ್ದು ಈ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ದಿನಗಳಲ್ಲೂ ಸಹ ಈ ಸಂಸ್ಥೆ ಅಂತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಅಡಿಪಾಯ ಹಾಕಿದ್ದೀವಿ. ಈಗ ತಾಲೂಕಲ್ಲಿ ಸೆಕೆಂಡ್ PUCನಲ್ಲಿ ಸೆಕೆಂಡ್ ಟಾಪರ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ನಮ್ಮ ಶಾಲೆಯಿಂದ ಹೋಗಿರ್ತಕ್ಕಂಥ ವಿದ್ಯಾರ್ಥಿ. ಈ ಶಾಲೆಯಿಂದ ಹೋಗಿರ್ತಕ್ಕಂಥ ಖಂಡಿತ ಬೇರೆ ಎಲ್ಲಿದ್ರೂ ಸಹ ಉತ್ತಮ ವಿದ್ಯಾರ್ಥಿಗಳಾಗಿ ಅಲ್ಲೂ ಸಹ ಸಾಧಕರಂತ ಆಗ್ತಾವ್ರೆ. ಇವ್ರಿಗೂ ಸಹ ಎಲ್ಲ ನಮ್ಮ ಅಚೀವರ್ಸ್ಗೆ ಹೇಳ್ತಕ್ಕಂಥದ್ದು ಕಿವಿ ಮಾತು ಅಂದರೆ, ನೀವು ಮುಂದೆ ಯಾವ ಸಂಸ್ಥೆ ಎಲ್ಲ ಹೋದಿ ಅಲ್ಲಿ ನಿಮ್ಮ ಪೋಷಕರಿಗೆ, ನಿಮ್ಮ ಶಿಕ್ಷಕರಿಗೆ ಒಂದು ಗೌರವ ತರ್ತಕ್ಕಂಥ ರೀತಿಯಲ್ಲಿ ಅಂಕಗಳಂತಕ್ಕ ಪಡ್ಕೊಬೇಕು. ನಿಮ್ಮ ಗುರಿ ಉದ್ದೇಶ ಅಂತಕ್ಕ ಹಿಂದೆ ಅದನ್ನು ನೀವು ಸಾಧಿಸಬೇಕು ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಬಯಸ್ತೀನಿ. ಯಾವುದೇ ಕಾರಣಕ್ಕೂ ನಾವು ಮನೆ ಪ್ರಚಾರ ಮಾಡಿ ದಾಖಲಾತಿ ಅಂತಕ್ಕಂಥದ್ದು ನಾವು ಮಾಡ್ತಾ ಇಲ್ಲ. ಆಲ್ರೆಡಿ ನಮ್ಮಲ್ಲಿ ಮುಂದಿನ ಸಾಲಿಗೆ 150 ದಾಖಲಾತಿ ಅಂತಕ್ಕಂಥದ್ದು ನಮ್ಮಲ್ಲಿ ತಗೊಳ್ತಾ ಇದ್ವಿ ಅಡ್ಮಿಷನ್ಸು. ಅದರಲ್ಲಿ 130 ಅಡ್ಮಿಷನ್ಸ್ ಆಲ್ರೆಡಿ ಈಗ ಆಗಿದೆ, ಕ್ಲೋಸ್ ಆಗಿದೆ. ಇನ್ನು ಬರೀ 20 ಅಂತಕ್ಕಂಥ ಅಡ್ಮಿಷನ್ಸ್ ಇದೆ. ಅದು ನಾವು 25ಗೆ ಶಾಲೆ ರೀಓಪನ್ ಅಂತಕ್ಕ ಆಗ್ತಾ ಇದೆ. ಅಷ್ಟರೊಳಗಡೆ ಮುಗೀತದೆ. ದಾಖಲಾತಿಗೆ ಪೋಷಕರಿಗೆ ಸಂಪೂರ್ಣವಾಗಿ ನಮ್ಮ ಮೇಲೆ ನಂಬಿಕೆ, ವಿಶ್ವಾಸ, ಇಲ್ಲಿನ ಸರ್ವಾಂಗೀಣ ಒಂದು ಎಜುಕೇಷನ್ ಜೊತೆಗೆ ಕರಿಕ್ಯುಲರ್ ಆಕ್ಟಿವಿಟೀಸು, ಸ್ಪೋರ್ಟ್ಸು, ಕಲ್ಚರಲ್ ಆಕ್ಟಿವಿಟೀಸು ಈ ಸ್ಕೂಲಲ್ಲಿ ಇದೆ ಅಂತಕ್ಕಂಥದ್ದು ನಂಬಿ ನಮಗೆ ಸೇರಿಸ್ತವ್ರೆ. ಅದೇ ಥರ ನಾವು ಬರೀ ಶಿಕ್ಷಣ ಅಷ್ಟೇ ಅಲ್ಲ, ಶಿಕ್ಷಣ ಜೊತೆಗೆ ಬೇರೆ ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಬೇರೆ ಎಲ್ಲ ಈವೆಂಟ್ಸಲ್ಲಿ ಜಿಲ್ಲಾ ರಾಜ್ಯ ಮಟ್ಟಕ್ಕೆ ನಾವು ಪ್ರತಿನಿಧಿಸ್ತಾ ಇದ್ದೀವಿ. ಅದೊಂದು ಹೆಮ್ಮೆಯ ವಿಚಾರ ಅಂತಕ್ಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. Very good morning to the press present here. We are once again very glad to announce the result of Greenwoods International School for the third year, 2025 and 26 batch. After revaluation and recounting, we got the good result.
Our marks are, you can see, it's hiked, and our children have shown what they are again, once again, to the society. This time, Rachita scored 612, the highest. Tejasvi and Chandana, they are the second, scoring 605. And Ansika, she has scored 601. And rest all our students, around 19 of them are scored about 500 and plus. And only 2 we have got second classes. So this is really a good result, and hope our children do best even in the future. One thing what we condemn is the valuation should be done properly. It's okay for now because the mindset of children are good. If at all they get upset and something else happens, really this is not pleasing to us. This should come to the notice of the Education Minister, that the correction should be done in future properly. So please note this, Mr. Education Minister. This is our request from our side. And the most important thing what I want to say is, very thankful to my management for giving us this opportunity so that we can show what teachers can do. So here all our teachers, all the subject teachers worked out on their toes till the end of the examination. So from the beginning of the academics, most probably from July we started special classes, special coaching and all, and till the end of examination we were along with the children. So for the parents and the student, we are once again thankful. SSLC ರಿಸಲ್ಟ್ ಬಂದಾಗ ಮಕ್ಕಳು ಮಾರ್ಕ್ಸ್ ಅಂತಕ್ಕಂಥದ್ದು ಕೆಲವು ಮಕ್ಕಳು ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವು ಆ ಮಾರ್ಕ್ಸ್ ಅಂತಕ್ಕಂಥದ್ದು ಕಡಿಮೆ ಬಂತು. ಅದನ್ನ ಫೋಟೋ ಕಾಪಿಗೆ ಅಪ್ಲೈ ಮಾಡಿ ಫೋಟೋ ಕಾಪಿ ತರಿಸ್ಕೊಂಡು ನಮ್ಮ ಟೀಚರ್ಸ್ ಎಲ್ಲ ವೆರಿಫೈ ಮಾಡಿದಾಗ ಮಕ್ಕಳಿಗೆ ಇನ್ನ ಮಾರ್ಕ್ಸ್ ಬರಬೇಕು ಅಂತಕ್ಕಂಥದ್ದು ಗೊತ್ತಾಯಿತು. ಅದರಿಂದ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿದ್ವಿ. ಹನ್ಸಿಕಾ ಅಂತಕ್ಕಂಥ ಹುಡುಗಿ 586 ಮಾರ್ಕ್ಸ್ ಅಂತಕ್ಕಂಥದ್ದು ಬಂದಿತ್ತು. ಮತ್ತೆ ರಿವ್ಯಾಲ್ಯೂಯೇಷನ್ಗೆ 3 ಸಬ್ಜೆಕ್ಟ್ ಅಂತಕ್ಕಂಥದನ್ನ ಅಪ್ಲೈ ಮಾಡಿದ ಮೇಲೆ ಆ ಮಗುವಿಗೆ 15 ಮಾರ್ಕ್ಸ್ ಅಂತ ಇನ್ಕ್ರೀಸ್ ಆಗಿ 601 ಆಗಿದೆ. ಅದೇ ತರ ತೇಜಸ್ವಿ ಅಂತಕ್ಕಂಥ ಮಗುವಿಗೆ 601 ಅಂತಕ್ಕಂಥ ಮಾರ್ಕ್ಸ್ ಬಂದಿತ್ತು. ಕನ್ನಡ ಸಬ್ಜೆಕ್ಟ್ ಅಲ್ಲಿ 1 ಸಬ್ಜೆಕ್ಟ್ ಅಲ್ಲಿ ರಿವ್ಯಾಲ್ಯೂಯೇಷನ್ ಹಾಕಿರುವಾಗ 4 ಮಾರ್ಕ್ಸ್ ಇನ್ಕ್ರೀಸ್ ಆಯಿತು, ಅದು 605 ಆಯಿತು. ಅದೇ ತರ ರಚಿತಾ ಚಂದನ ಅಂತಕ್ಕಂಥ ಹುಡುಗಿ 597 ಮಾರ್ಕ್ಸ್ ಬಂದಿತ್ತು. ರಿವ್ಯಾಲ್ಯೂಯೇಷನ್ಗೆ ಹಾಕಿದ ಮೇಲೆ ಆ ಮಗುದ 605 ಮಾರ್ಕ್ಸ್ ಆಯ್ತು. ರಚಿತಾ ಅಂತಕ್ಕಂಥ ಮಗುದು 607 ಮಾರ್ಕ್ಸ್ ಬಂದಿತ್ತು. ಮತ್ತೆ ರಿವ್ಯಾಲ್ಯೂಯೇಷನ್ ಹಾಕಿದ್ಮೇಲೆ 612 ಅಂತಕ್ಕ ಆಗಿದೆ. ಇನ್ನ ಇಬ್ಬರು ವಿದ್ಯಾರ್ಥಿಗಳು, ತನುಶ್ರೀ ಅಂತಕ್ಕಂಥ ಮಗುದು 578 ಮಾರ್ಕ್ಸ್ ಬಂದಿತ್ತು. ರಿವ್ಯಾಲ್ಯೂಯೇಷನ್ ಆದ್ಮೇಲೆ 581 ಆಯ್ತು. ಅದೇ ತರ TK ರೇವಂತ್ ಅಂತಕ್ಕಂಥ ಮಗುದು 481 ಬಂದಿತ್ತು. ರಿವ್ಯಾಲ್ಯೂಯೇಷನ್ ಆದ್ಮೇಲೆ 486 ಆಯ್ತು. ಜೊತೆಗೆ ಯಾರು ಟಾಪರ್ಸ್ ಆಗಿದ್ದಾರೆ ನಮ್ಮಲ್ಲಿ ಮಕ್ಕಳು ಮತ್ತೆ ಚಾಲೆಂಜ್ ಮಾಡಿ ರಿಸಲ್ಟ್ ಇಂಪ್ರೂವ್ಮೆಂಟ್ಗೆ ಎಕ್ಸಾಮ್ 2 ಅಂತಕ್ಕಂಥದ್ದು ಬರೀತಾವ್ರೆ. ಎಕ್ಸಾಮ್ 2 ಸಹ ಅವರು ಏನ್ ಯಾವ ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿದೆ ಅದನ್ನ ಎಕ್ಸಾಮ್ ಬರೀತಾವ್ರೆ. ಇನ್ನೆಷ್ಟು ಮಾರ್ಕ್ಸ್ ಅಂತಕ್ಕಂಥದ್ದು ಅವರಿಗೆ ಜಾಸ್ತಿ ಆಗ್ತದೆ ಅಂತಕ್ಕಂಥ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ನಮಗಿದೆ. ಎಲ್ಲಾ ಮಕ್ಕಳಿಗೂ ಸಹ ಮತ್ತೊಮ್ಮೆ ಅವ್ರಿಗೆ ಆಲ್ ದ ಬೆಸ್ಟ್ ಅಂತಕ್ಕಂಥ ಹೇಳ್ತಾ ಇದ್ದೀವಿ. ಬರೀಲಿ ಮತ್ತೆ ಸೆಕೆಂಡ್ ಎಕ್ಸಾಮ್ 2 ಆದ್ಮೇಲೆ ಮಾರ್ಕ್ಸ್ ಜಾಸ್ತಿ ಆದ್ರೆ ಮತ್ತೆ ಮಾಧ್ಯಮದ ಮುಂದೆ ಆ ಮಾರ್ಕ್ಸ್ ಅಂತಕ್ಕಂಥದನ್ನ ಹೇಳ್ತೀವಿ. ಓಕೆ ಸರ್.